ನನಗೆ ಏನೋ ವ್ಯಾಪಾರ ಮಾಡ್ತಾ ಇದ್ದೀನಿ, ಸಕ್ಸಸ್ ಆಗ್ತಾ ಇಲ್ಲ, ನನ್ನ ಹೆಂಡತಿ ನನ್ನ ಜೊತೆ ಡೈಲಿ ಜಗಳ ಆಡ್ತಾಳೆ, ಅದಕ್ಕೊಂದು ಸೊಲ್ಯೂಷನ್ ಬೇಕು, ನನ್ನ ಮಕ್ಕಳು ನನ್ನ ಮಾತು ಕೇಳ್ತಿಲ್ಲ, ಎಕ್ಸಾಮಿಗೆ ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗಿರ್ತೀನಿ ಬಟ್ ಮಾರ್ಕ್ಸ್ ಬರ್ತಿಲ್ಲ, ಇಲ್ಲ ಎಕ್ಸಾಮ್ ಹಾಲಿಗೆ ಹೋಗ್ತೀನಿ ನನಗೆ ಮರ್ತೋಗುತ್ತೆ. ಎಷ್ಟು ಮಲ್ಟಿಪಲ್ ಇರುತ್ತೆ. ಮಲ್ಟಿಪಲ್ಗೆ ನಾವು ಸುಮ್ಮನೆ ನ್ಯೂಮರಾಲಜಿ ಕೊಡಲ್ಲ. ಸೊ ಡೇಟ್ ಆಫ್ ಬರ್ತ್ ವೈಸ್ ನ್ಯೂಮರಾಲಜಿ ಕೊಡ್ತೀವಿ. ಸೊ ಯಾವ ವ್ಯಕ್ತಿ ಬರ್ತಾರೆ, ಯಾರಿಗೆ ಅದು ಪ್ರಾಬ್ಲಮ್ ಇದೆ, ಏನಕ್ಕೋಸ್ಕರ ಅವ್ರ ಡೇಟ್ ಆಫ್ ಬರ್ತ್ ಅಂದ್ರೆ ಅಲ್ಲಿ ಎನರ್ಜಿನ ಬ್ಯಾಲೆನ್ಸ್ ಮಾಡೋದಾಗಿರುತ್ತೆ ನಾವು. ಸೊ ಇಲ್ಲಿ ಯಾವುದೇ ತರದ್ದು ನಾವು ಲಕ್ಕಿ ನಂಬರ್ ಅಂತ ಕೊಡಲ್ಲ. ನಾವಿಲ್ಲಿ ಬಂದು ಲಕ್ಕಿ ನಂಬರ್ ಕೊಡಿ ಅಂದ್ರೆ ಖಂಡಿತ ನಾವು ಲಕ್ಕಿ ನಂಬರ್ ಕೊಡಲ್ಲ. ನಾವು ಕೊಡೋದಿಲ್ಲಿ ಎನರ್ಜಿನ ಬ್ಯಾಲೆನ್ಸ್ ಮಾಡಕ್ಕೆ. ನಿಮ್ಗೆ ಏನ್ ಎನರ್ಜಿ ಬೇಕಿದೆ, ನಿಮ್ಗೆ ಆ ಡೇಟ್ ಆಫ್ ಬರ್ತ್ ವೈಸ್ ಆ ಟೈಮಿಂಗ್ಸ್ಗೆ ಯಾವ ಎನರ್ಜಿ ಬೇಕು ಆ ಎನರ್ಜಿನ ಕೊಡ್ತಾ ಹೋಗ್ತೀವಿ. ಸಿಂಪಲ್ ಆಗಿ ಹೇಳೋದಾದ್ರೆ, ಒಂದು ಈಗ ರೀಸೆಂಟ್ ಆಗಿ ನಡೆದಿರೋಂಥದ್ದು ಇದು, ಗಂಡ ಹೆಂಡತಿ ಜಗಳ ಆಗಿ ಡೈವರ್ಸ್ ಅಂತಕ್ಕೆ ಹೋಗಿತ್ತು. ನೆಕ್ಸ್ಟ್ ವೀಕ್ ಆಲ್ಮೋಸ್ಟ್ ಅಲ್ಲಿ ಡೈವರ್ಸೇ ಅನ್ಕೊಳ್ಳಿ, ಡಿಸೈಡ್ ಆಗ್ಬಿಟ್ಟಿತ್ತು, ಕೋರ್ಟ್ ಅಲ್ಲಿ ಹೋಗಿತ್ತು. ಸೊ ನಾಳೆ ಡೈವರ್ಸ್ ಇದೆ ಅಂದಾಗ ಹಿಂದಿನ ದಿನೇ ಬಂದ್ರು ಅವರು, ಮೇಡಮ್ ನನ್ಗೆ ಹಿಂಗತ್ತೆ ಇದರ ಪ್ರಾಬ್ಲಮ್ ಆಗ್ತದೆ, ನನಗೆ ನನ್ನ ಗಂಡನ್ ಬಿಟ್ಟಿರಕ್ಕಾಗಲ್ಲ, ಬಟ್ ನನ್ನ ಮಗ ಗಂಡ ಎಲ್ಲರೂ ಕೂಡ ಡಿಸೈಡ್ ಆಗಿದ್ದಾರೆ ಡೈವರ್ಸ್ ಕೊಡ್ಬೇಕು ಅಂತ ಹೇಳ್ಬಿಟ್ಟು. ನಾನು ಸರಿ ಕಾಲ್ ಮಾಡ್ಬಿಟ್ಟು ಹೇಳಿದೆ ಈ ತರ ಸಿಚುವೇಶನ್ ಇದೆ. ಸಿಂಪಲ್ ಒಂದೇ 4 in green ಅಂತ ಕೊಟ್ರು. ಸೊ 4 in green ಏನ್ ಮಾಡುತ್ತೆ ಅಂದ್ರೆ ಬಾಂಧವ್ಯಗಳನ್ನ ಬೆಸೆಯುತ್ತೆ ಅಂತಾನೆ ಹೇಳ್ಬೋದು. ಸೊ 4 ಅಂದ್ರೇನೆ ಬಾಂಧವ್ಯನ ಇನ್ಕ್ರೀಸ್ ಮಾಡೋದು ಅಂತ. ಖಂಡಿತ ಯಾವುದೇ ಸಂಬಂಧಗಳನ್ನ ನೀವು ಕೂಡ್ಕೋಬೇಕು, ನಿಮ್ಮ ದೂರ ಆಗಿರೋಂತ ಸಂಬಂಧಿಕರನ್ನ ಹತ್ರ ಮಾಡ್ಕೋಬೇಕು, ಬಿರುಕು ಬಿಟ್ಟಿರೋಂತ ಸಂಬಂಧಗಳನ್ನ ಒಂದು ಮಾಡ್ಬೇಕು ಅಂತಂದ್ರೆ ಆ 4 in green ಅಷ್ಟು ಚೆನ್ನಾಗಿ ವರ್ಕ್ ಮಾಡುತ್ತೆ. ಸೊ ಇವತ್ ನಾವು ನಂಬರ್ ಕೊಟ್ಟಿದೀವಿ, ಇವತ್ತಷ್ಟೇ ನಂಬರ್ ಕೊಟ್ಟಿದ್ದು, ನಾಳೆ ಸಂಜೆ ಮತ್ತೆ ಕಾಲ್ ಬಂತು, ಕೋರ್ಟ್ ಕೇಸ್ ಆಯ್ತು ಬಟ್ ಡೈವರ್ಸ್ ಆಗಿಲ್ಲ, ಸೊ ನನ್ ಗಂಡನೇ ಬೇಡ ಅಂತ ರಿಟರ್ನ್ ತಗೊಂಡ್ರು ಅಂತ. ಎಷ್ಟು ಮಟ್ಟಿಗೆ ಅದು ನನಗೆ ಖುಷಿ ಕೊಡ್ತದೆ, ನನಗೆ ಖುಷಿ ಕೊಡ್ತದೆ. ಒಂದೇ ದಿನ, ತುಂಬಾ ಟೈಮು ತಗೊಳ್ಳಿಲ್ಲ. ಹಂಗನ್ಬಿಟ್ಟು ಎಲ್ಲರಿಗೂ ಒಂದೇ ದಿನದಲ್ಲಿ ವರ್ಕ್ ಆಗುತ್ತೆ, ಒಂದ್ ವಾರ ಆಗುತ್ತೆ ಆತರ ಹೇಳಲ್ಲ. ಈಗೇನ್ ಅದು ಎನರ್ಜಿ. ಖಂಡಿತ ಇಲ್ಲ ಸರ್. ಸೊ ನೀವು 4 ಅನ್ನೋದನ್ನ ನಾನು ಮೊಬೈಲ್ ಸ್ಕ್ರೀನ್ ಮೇಲೆ ಹಾಕೊಳಕ್ ಹೇಳಿದ್ದೆ. ಓಕೆನಾ, ಮೊಬೈಲ್ ಸ್ಕ್ರೀನ್ ಮೇಲೆ ವಾಲ್ ಪೇಪರ್ ಅಲ್ಲಿ ಹಾಕೋಬಹುದು, ಇಲ್ಲ ಫೋಟೋ ಮೇಲೆ ಬರ್ದಿಡ್ಬೋದು, ಇಲ್ಲ ಅಂತಂದ್ರೆ ಒಂದು ಜೇಬಲ್ ಕೂಡ ಇಡ್ಬೋದು. ಕಲರ್ ನಂಬರ್ 4 ಗ್ರೀನ್. ಓಕೆನಾ, ಸೊ ನಂಬರ್ 4 ಗ್ರೀನ್. ಸೊ ನೀವು ಆಕೆಗೆ ಸಜೆಸ್ಟ್ ಮಾಡಿದ್ರಿ, ಸೊ ಆಕೆ ಅದನ್ನ ಮೊಬೈಲ್ ಅಲ್ಲಿ ಹಾಕೊಂಡು, ಸೊ ನಾಳೆ ಡಿವೋರ್ಸ್ ಹೋಗ್ಬೇಕಾಯ್ತು. ಸೊ ಅದೇ ಕೋರ್ಟ್ ಕೇಸ್ ಆಯ್ತು ನಿಜ, ಅದೇ ಡಿವೋರ್ಸ್ ಹೋಗ್ಲಿಲ್ಲ. ಗಂಡ ನನ್ಗೆ ನೀನ್ ಬೇಕು ಅಂತ ಬಂದ, ಹೆಂಡತಿ ನನ್ಗೆ ನೀ ಇದೇ ಸಾಕಪ್ಪ, ನನ್ನ ಗಂಡ ನೀನೇ ಪುಣ್ಯ ಹಾಕ ಅಂತ ಕರ್ಕೊಂಡ್ರು. ಇಬ್ರು ಗಂಡ ಹೆಂಡತಿ ಮಗ 3 ಜನ ಇವಾಗ ಚೆನ್ನಾಗಿದ್ದಾರೆ. ಸೊ ಬಂದು ಟ್ರೀಟ್ಮೆಂಟ್ ಕೂಡ ತಗೊಂಡೋದ್ರು ರೀಸೆಂಟ್ ಆಗಿ. ಅವರಿಬ್ರು ಅಷ್ಟು ಚೆನ್ನಾಗಿದ್ದಾರೆ, ನೀವು ಇಷ್ಟೊಂದು ಅನಿಸ್ತಾ ಇದ್ದೀರಿ, ಖುಷಿ ಆಗುತ್ತೆ. ಸೊ ಯಾವ್ದೇ ಕೇಸ್ ಬಂದ್ರು, ಯಾವ್ದೇ ಪ್ರಾಬ್ಲಮ್ ಆಗಿರ್ಬೋದು, ನಂಬರ್ ನ್ಯೂಮರಾಲಜಿ ಆಗಿ ಯಾವ್ದೇ ಬಂದ್ರು ಕೂಡ ನಮ್ಗೆ ಅದನ್ನ ಸಾಲ್ವ್ ಮಾಡಿದಾಗ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಅವ್ರ ನೋವಲ್ಲಿ ಆ ಖುಷಿನ ತಂದ್ಕೊಟ್ಟಿರುತ್ತಲ್ಲ, ಆ ನೋವೆಲ್ಲ ಖುಷಿ ಆಗೋದು ನಮಗೂ ಕೂಡ ಖುಷಿ. ಖಂಡಿತ ಸರ್. ಇನ್ನೊಂದಷ್ಟು ಕೆಲಸ ಮಾಡ್ಬಿಡೋಣ, ಹಾಗಾದ್ರೆ ಇನ್ನೊಂದಷ್ಟು ಕಷ್ಟ ಪಡೋಣ ಅಂತ. ಸೊ ಆಗ ಬಸವರಾಜ್ ಅವರು ಕೂಡ ಮತ್ತಷ್ಟು ರಿಸರ್ಚ್ ಮಾಡಕ್ ಕುತ್ಕೊಂಡ್ಬಿಡ್ತಾರೆ. ಪ್ರತಿಯೊಂದು ನಂಬರ್ ಆಗಿರ್ಬೋದು, ಪ್ರತಿಯೊಂದು ಕಲರ್ ಆಗಿರ್ಬೋದು, ಪ್ರತಿ ಕ್ಷಣ ಹೊಸದನ್ನ ರಿಸರ್ಚ್ ಮಾಡ್ತಿರ್ತಾರೆ ಸರ್. ಇವತ್ತಿಗೆ ಕೊಟ್ಟಿದೀವಿ ಅಂತಂದ್ರೆ ನಾಳೆಗಾಗ್ಲೇ ಒಂದು ತಲೆ ಓಡ್ತಿರುತ್ತೆ ಅವ್ರದ್ದು. ಆ ಮನುಷ್ಯ ಹೇಗೆ ಅಂತಂದ್ರೆ ಪ್ರತಿ ಕ್ಷಣ ನೀವ್ ಇವತ್ತೇನೋ ಒಂದ್ ಹೇಳಿರ್ತೀರಲ್ವಾ, ನಾಳೆಗೆ ಅದನ್ನ ಯಾವ ತರ ಚೇಂಜಸ್ ಮಾಡ್ಕೋಬಹುದು, ಅದು ಇದ್ ಮಾಡೋದ್ರಿಂದ ಏನ್ ಚೇಂಜಸ್ ಆಗುತ್ತೆ ಪ್ರತಿ ದಿನ ಅವ್ರ ಊಟ ತಿಂಡಿ ನೀರು ಎಲ್ಲ ಆಕ್ಯುಪ್ರೆಷರ್, ಆಕ್ಯುಪಂಚರ್ ಎಲ್ಲಾನು ಕೂಡ ಅದ್ರ ಒಳಗಡೆ ಇಳಿದು ಬಿಟ್ಟಿರ್ತಾರೆ ಅವರು. ಖುಷಿ ಆಗುತ್ತೆ. ಸೊ ಈ ತರದ ಬಂಧಗಳ ಅನುಬಂಧಗಳನ್ನ ಗಟ್ಟಿಗೊಳಿಸೋದಿಕ್ಕೆ, ಸೊ ಮತ್ತಷ್ಟು ಸಂಬಂಧಗಳನ್ನ ಕೂಡಿಸೋದಿಕ್ಕೆ ಅಥವಾ ಬೇರ್ಪಡಿಸದೇ ಇರೋದಕ್ಕೆ ಇರುವಂತಹ ಅನೇಕ ಬಣ್ಣಗಳ ಸಂಖ್ಯಾಶಾಸ್ತ್ರ ನಿಮ್ಗೆ ಆ ಬುಕ್ ಅಲ್ಲಿ ಸಿಗುತ್ತೆ. ಸೊ ನೀವು ಕಾಲ್ ಮಾಡಿದ್ರು ಕೂಡ ಸಜೆಸ್ಟ್ ಮಾಡ್ತೀರಾ? ಖಂಡಿತ ಮೆಸೇಜ್, ವಾಟ್ಸ್ಆಪ್ ಮೆಸೇಜ್ ಮಾಡ್ಕೊಂಡು ಸಜೆಸ್ಟ್ ಮಾಡ್ತಾರೆ. ಹಾಗೆ ಬೇಕಾದ್ರೆ ಬುಕ್ ತರಿಸ್ಕೊಳ್ಬಹುದು.